ಸಾತ್ವಿಕ ಧರ್ಮ ಬಂಧುಗಳೇ, ನಾವು ಜೀವನದಲ್ಲಿ ಅತ್ಯಂತ ಕಠಿಣ ಪ್ರಸಂಗಗಳು ಬಂದಾಗ, ಸಮಸ್ಯೆಗಳು, ನೋವುಗಳು, ಆತಂಕಗಳು, ಸಂಕಟಗಳು ಬಂದಾಗ ನಾವು ಸಹಜವಾಗಿ ಬೇರೆಯವರ ಮೇಲೆ ಆರೋಪವನ್ನು ಮಾಡ್ತೇವೆ. ನಮಗೆ ಅವರಿಂದ ಹೀಗಾಯಿತು, ಇವರಿಂದ ಹೀಗಾಯಿತು ಅನ್ನುವಂಥ ಆರೋಪಗಳನ್ನು ಮಾಡೋದು ಸಹಜ. ಆದರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಪೂರ್ವ ಸುಕೃತಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಪೂರ್ವ ಸುಕೃತಾದಿದೇವೋ ಲಭ್ಯಂತೆ ನಚ ಪಾರ್ಥಿನೇವ. ನಾವು ಪೂರ್ವಜನ್ಮದಲ್ಲಿ ಮಾಡಿರುವಂಥ ಪಾಪ ಕರ್ಮದ ಫಲವೇ ದುಃಖ ಅಂತ ಹೇಳ್ತಾರೆ. ನಾವು ಮಾಡಿರುವಂಥ ಪುಣ್ಯ ಕರ್ಮದ ಫಲವೇ ಸುಖ ಅಂಥೇಳಿ. ಪ್ರಾಯಶಃ ನಾವೆಲ್ಲರೂ ಕೂಡ ಪಾಪ ಕರ್ಮವನ್ನು ಸಹಜವಾಗಿ ಮಾಡ್ತೇವೆ. ನಾವು ಅನ್ಕೋತೇವೆ ನಾವು ಮಾಡಿದ ಪಾಪ ಕರ್ಮವನ್ನು ಯಾರು ನೋಡ್ತಿಲ್ಲ, ಯಾರಿಗೂ ತಿಳಿದಿಲ್ಲ, ಯಾರಿಗೂ ಅರ್ಥವಾಗಿಲ್ಲ ಅಂತ ನಾವು ಅನ್ಕೋತೇವೆ. ಆದರೆ ನಾವು ತಿಳ್ಕೋಬೇಕು, ಜಗತ್ತಿನಲ್ಲಿ ನಾವು ಯಾರ ಕೈಯಿಂದಲಾದರೂ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಸರ್ವಸಮರ್ಥನಾದ ಭಗವಂತನ ಕಡೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ತನ್ನ ಕೈಯಲ್ಲಿ ತಕ್ಕಡಿಯನ್ನು ಹಿಡಿತಾನೆ, ಸದಾ ನಮ್ಮನ್ನು ಗಮನಿಸ್ತಾನೆ. ನಾವು ಮಾಡಿದ ಪುಣ್ಯ ಮತ್ತು ಪಾಪಕರ್ಮ ಜಮಾ ಆಗತ್ತೆ, ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಅವನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದ್ರ ತಾತ್ಪರ್ಯ. ಇದಕ್ಕೊಂದು ಉದಾಹರಣೆಯಾಗಿ ನಾವು ನೋಡೋದಾದರೆ, ಕೃತಯುಗದಲ್ಲಿ ತಾರಕಾಸುರ ಅನ್ನುವಂಥ ರಾಕ್ಷಸ ಒಂದು ಪ್ರಬಲವಾದ ವರವನ್ನು ಪಡೆದು ಎಲ್ಲ ದೇವತೆಗಳಿಗೆ ಉಪಟಳವನ್ನು ಕೊಡ್ತಾ ಇದ್ದ. ಶಿವಪಾರ್ವತಿಯರ ಸುತನಾಗಿರ್ತಕ್ಕಂಥ ಕಾರ್ತಿಕೇಯ ಸ್ವಾಮಿ ಅವನನ್ನು ಸಂಹಾರ ಮಾಡಿದ. ಆನಂತರದಲ್ಲಿ ಆ ತಾರಕಾಸುರನ ಮಕ್ಕಳಾಗಿರ್ತಕ್ಕಂಥ ತಾರಕಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಇವರು ಕ್ರೋಧಿತರಾಗಿ ಬ್ರಹ್ಮದೇವನನ್ನು ಕುರಿತು ಘೋರ ತಪವನ್ನು ಆಚರಣೆ ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಪ್ರಕಟ ಆಗ್ತಾ ಇದ್ದಾನೆ. ಅವರು ಅಮರತ್ವದ ವರವನ್ನು ಬೇಡ್ತಾರೆ. ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನು ವರ ಬೇಕು ಕೇಳ್ರಿ ಅಂತ ಹೇಳಿದಾಗ ತ್ರಿಪುರಾಸುರರು ಅಮರತ್ವದ ವರವನ್ನು ಬೇಡ್ತಾರೆ. ಅದನ್ನು ಹೊರತುಪಡಿಸಿ ಬೇರೆಯನ್ನು ಕೇಳಿ ಅಮರತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವ ಹೇಳ್ತಾನೆ. ಆನಂತರದಲ್ಲಿ ನಮಗೆ 3 ನಗರಗಳನ್ನು ಸೃಷ್ಟಿ ಮಾಡಿಕೊಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಒಂದು ನಗರ ಸುವರ್ಣದಿಂದ ನಿರ್ಮಾಣಗೊಳ್ಳುತ್ತೆ, ಅದು ಆಕಾಶದಲ್ಲಿ ನಿರ್ಮಾಣ ಆಗತ್ತೆ. ಇನ್ನೊಂದು ರಜತ ನಗರ ನಿರ್ಮಾಣ ಆಗತ್ತೆ, ಅದು ಅಂತರಿಕ್ಷದಲ್ಲಿ ಸ್ಥಾಪನೆಗೊಳ್ಳುತ್ತೆ. ಆನಂತರದಲ್ಲಿ 3ನೆಯದು ಉಕ್ಕಿನಿಂದ ನಿರ್ಮಾಣಗೊಳ್ಳುತ್ತೆ, ಅದು ಪೃಥ್ವಿ ಲೋಕದಲ್ಲಿ. ಈ ನಗರಗಳು ನಿರ್ಮಾಣ ಆಗ್ತವೆ. ಯಾವ ಬ್ರಹ್ಮದೇವನ ವರಪ್ರಸಾದದಿಂದ ಇವರಿಗೆ ನಗರಗಳು ನಿರ್ಮಾಣ ಆಗತ್ತೆ. ಅವರು ವರವನ್ನು ಬೇಡ್ತಾರೆ. ಅವರಿಗೆ ಮೃತ್ಯು ಯಾವಾಗ ಅಂತ ಕೇಳಿದರೆ 1000 ವರ್ಷಕ್ಕೊಂದು ಬಾರಿ ಆ 3 ನಗರಗಳು ಒಂದೇ ರೇಖಾಂಶದಲ್ಲಿ, ಒಂದೇ ಡಿಗ್ರಿಯಲ್ಲಿ ಬಂದಾಗ ಕೇವಲ ಒಂದು ಬಾಣದಿಂದ ಮಾತ್ರ ಆ ನಗರಗಳನ್ನು ನಾಶಗೊಳಿಸಿದಾಗ ಅವರಿಗೆ ಮೃತ್ಯು ಅಂತೇಳಿ. ಅದು ಕೇವಲ ಒಂದು ಗಳಿಗೆ ಮಾತ್ರ ಕೂಡಿರ್ತವೆ. ಮತ್ತೆ 1000 ವರ್ಷಗಳು ಆ ನಗರಗಳು ಯಾವಾಗಲೂ ಕೂಡ ಸಂಚಾರದಲ್ಲಿ ಇರ್ತವೆ ಅಂಥೇಳಿ ಈ ರೀತಿ ವರ ಇರುತ್ತೆ. ಆ ತ್ರಿಪುರಾಸುರರು ತಮ್ಮ ತಪೋಬಲದಿಂದ, ವರದ ಬಲದಿಂದ ಅವರು ಎಲ್ಲ ದೇವಾನುದೇವತೆಗಳಿಗೆ, ಯಕ್ಷ, ರಾಕ್ಷಸ, ಗಂಧರ್ವ, ಕಿನ್ನರ, ಕಿಂಪುರುಷ, ನರರು, ಋಷಿಗಳು, ಮುನಿಗಳು, ತಪಸ್ವಿಗಳು, ಸಿದ್ಧಿ ಸಾಧಕರು ಎಲ್ಲರಿಗೂ ಕೂಡ ಉಪಟಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಅತ್ಯಂತ ಘೋರವಾದ ಕಷ್ಟವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆನಂತರದಲ್ಲಿ ಎಲ್ಲ ದೇವತೆಗಳು ಕೂಡ ಹೋಗಿ ಬ್ರಹ್ಮದೇವನ ಮೊರೆ ಹೋಗ್ತಾರೆ. ಬ್ರಹ್ಮದೇವ ವಿಷ್ಣು ಪರಮಾತ್ಮನ ಹತ್ತಿರ ಹೋಗ್ತಾನೆ. ಆನಂತರ ಎಲ್ಲ ದೇವಾನುದೇವತೆಗಳು ಕೂಡ ಶಿವನ ಮೊರೆ ಹೋಗ್ತಾರೆ. ಶಿವನ ಮೊರೆ ಹೋಗಿ ನಡೆದಂಥ ಘಟನೆಯನ್ನೆಲ್ಲ ಹೇಳ್ತಾರೆ. ಯಾರೂ ಕೂಡ ಅವರನ್ನು ಸೋಲಿಸುವಂಥ ಸಾಹಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ವರದ ಬಲ ಆ ರೀತಿಯಾಗಿರುತ್ತೆ. ಆನಂತರದಲ್ಲಿ ಸಾಕ್ಷಾತ್ ಶಿವನೇ ಅವರ ಸಂಹಾರ ಮಾಡುವಂಥ ತೀರ್ಮಾನವನ್ನು ತಗೊಳ್ತಾನೆ. ಆವಾಗ ನಿರ್ಮಾಣಗೊಳ್ಳುತ್ತೆ
ಅವನಿಗೆ ರಥ ಸಿದ್ಧವಾಗತ್ತೆ. ಸಂಪೂರ್ಣ ಭೂಲೋಕವೇ ರಥವಾಗಿ ನಿರ್ಮಾಣಗೊಳ್ಳುತ್ತೆ. ಆ ರಥದ ಚಕ್ರಗಳಾಗಿ ಅರ್ಥಾತ್ ಗಾಲಿಗಳಾಗಿ ಸೂರ್ಯ ಚಂದ್ರರು ಕಾರ್ಯನಿರ್ವಹಣೆ ಮಾಡ್ತಾರೆ. ಆ ರಥದ ಸಾರಥಿ ಯಾರು ಅಂತ ಕೇಳಿದರೆ ಬ್ರಹ್ಮದೇವ ಸಾರಥಿ ಆಗ್ತಾ ಇದ್ದಾನೆ. ಧನಸ್ಸು ಮೇರು ಪರ್ವತ ಧನಸ್ಸಾಗತ್ತೆ. ಆ ಧನಸ್ಸಿಗೆ ಕಟ್ಟುವಂಥ ಹಗ್ಗ ಯಾವ ವಾಸುಕಿ ಸರ್ಪವಾಗತ್ತೆ. ಅದಕ್ಕೆ ಬಾಣ ಶ್ರೀ ವಿಷ್ಣು ಪರಮಾತ್ಮ ಮತ್ತು ಅಗ್ನಿ ಸೋಮ ಇವರ ತೇಜಸ್ಸಿನಿಂದ ಬಾಣ ನಿರ್ಮಾಣಗೊಳ್ಳುತ್ತೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಹಸ್ರಾರು ವರ್ಷಗಳ ಕಾಲ ತ್ರಿನೇತ್ರಧಾರಿಯಾಗಿರ್ತಕ್ಕಂಥ ಮಹಾದೇವ ತನ್ನ 3 ಕಣ್ಣುಗಳ ತೆರೆದು ಕೂರಬೇಕಾಗತ್ತೆ. ಆವಾಗ ಒಂದು ಸಮಯದಲ್ಲಿ ಏನು 3 ಲೋಕಗಳು ಒಂದೇ ರೇಖೆಯಲ್ಲಿ ಬಂದಾಗ ಆ ತ್ರಿಪುರಗಳನ್ನು ಒಂದು ಬಾಣದಿಂದ ಹೊಡೆದು ಆ ತ್ರಿಪುರಾಸುರರ ಸಂಹಾರ ಮಾಡಿದ ಅನ್ನುವಂಥ ಇತಿಹಾಸ ಬರುತ್ತೆ. ಅಂದರೆ ವರ ಎಷ್ಟೇ ಪ್ರಬಲ ಇರಲಿ, ಸಾಮರ್ಥ್ಯ ಎಷ್ಟೇ ಇರಲಿ, ಯಾರು ಧರ್ಮವನ್ನು, ತತ್ವವನ್ನು, ನೀತಿಯನ್ನು, ನಿಯಮವನ್ನು, ಆಚಾರವನ್ನು, ವಿಚಾರವನ್ನು, ಪರಂಪರೆಯನ್ನು ಮರಿತಾರೋ ಅವರು ಅದರಿಂದಲೇ ಹಾನಿಯಾಗತ್ತೆ. ಅವರ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಜಗತ್ತಿನಲ್ಲಿ ಯಾರ ಕಣ್ಣಿಂದಲಾದರೂ ತಪ್ಪಿಸ್ಕೋಬೋದು, ಯಾರ ಕೈಯಿಂದಲಾದರೂ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಭಗವಂತನ ಕೈಯಿಂದ, ಭಗವಂತನ ಕಣ್ಣಿನಿಂದ ಯಾವತ್ತೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಧರ್ಮಾತ್ಮರೇ, ಯಾವತ್ತೂ ಕೂಡ ನಾವು ಧರ್ಮವನ್ನು, ತತ್ವವನ್ನು ಪರಿಪಾಲಿಸುವಂಥವರಾಗೋಣ. ಯಾವುದೇ ಕಾರಣಕ್ಕೂ ಕೂಡ ನಾವು ಪರಂಪರೆಯನ್ನು ನಿಂದನೆ ಮಾಡೋದು ಬೇಡ. ದೈವಾರಾಧನೆಯನ್ನು ಮಾಡೋಣ, ದೈವ ನಿಂದೆ ಬೇಡ. ನಾವು ಸದಾ ಧರ್ಮ ಮಾರ್ಗದಲ್ಲಿ ನಡೆಯೋಣ, ಅಧರ್ಮ ಮಾರ್ಗ ನಮಗೆ ಬೇಡ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.